ಪ್ರತಿ ವರ್ಷದ ಪದ್ಧತಿಯಂತೆ ನಮ್ಮ ಯಳದಿಂಚಿ ಗ್ರಾಮದಲ್ಲಿ ಶ್ರಾವಣದಲ್ಲಿ ಒಂದು ಶಿವ ಭಜನೆಯನ್ನು ಹಮ್ಮಿಕೊಂಡು ಆ ಒಂದು ತಿಂಗಳ ಪರ್ಯಂತರವಾಗಿ ಇವತ್ತು ನಿನ್ನೆ ದಿನ ಮುಕ್ತಾಯಗೊಂಡಿದ್ದು. ಈ ದಿನ ನಮ್ಮ ಪಂಪಾ ವಿರೂಪಾಕ್ಷೇಶ್ವರನ ದರ್ಶನಕ್ಕೆ ಆಗಮಿಸಿ ಈ ಒಂದು ಭಜನೆಯನ್ನು ಮುಕ್ತಾಯಗೊಳಿಸುವ ಪ್ರಯುಕ್ತ ಈ ದಿನ ನಮ್ಮ ಪಂಪಾ ವಿರೂಪಾಕ್ಷೇಶ್ವರ ದೇವಸ್ಥಾನದಲ್ಲಿ ನಮ್ಮ ಬಸವೇಶ್ವರರ ಭಜನಾ ಸಂಘದ ವತಿಯಿಂದ ಒಂದು ತಿಂಗಳ ಪರ್ಯಂತರವಾಗಿ ಈ ಒಂದು ಭಜನಾ ಕಾರ್ಯಕ್ರಮದಲ್ಲಿ ನಮ್ಮ ತ್ರಿಶೂಲವನ್ನು ಹಿಡಿದು ಈ ಒಂದು ಭಜನೆಯನ್ನು ಯಶಸ್ವಿಯಾಗಿ ನಡೆಸಿಕೊಟ್ಟಿದ್ದಕ್ಕಾಗಿ ನಮ್ಮ ಗ್ರಾಮ ಪಂಚಾಯತ್ ನಮ್ಮ ಯಳದಿಂಚಿಯ ಮಠಾಧ್ಯಕ್ಷರಾಗಿರ್ತಕ್ಕಂಥ ಶ್ರೀ ವೈಎಂ ಚೇತನ್ ಕುಮಾರ್ ಅವರಿಗೆ ನಮ್ಮ ಬಸವೇಶ್ವರ ಸಂಘದ ಸಮಿತಿ ವತಿಯಿಂದ ಸನ್ಮಾನ ಮಾಡಬೇಕಂತೇಳಿ ಈ ಮೂಲಕ ಕೇಳ್ಕೊಳ್ತಾ ಇದ್ದೀವಿ. ಈ ಒಂದು ತಿಂಗಳ ಪರ್ಯಂತರವಾಗಿ ನಮ್ಮ ಈ ಒಂದು ಭಜನಾ ಕಾರ್ಯಕ್ರಮದಲ್ಲಿ ಬೆಳಗಿನ ಜಾವ ನಮ್ಮ ಈಶ್ವರನ ಪೂಜೆಯನ್ನು ಸಲ್ಲಿಸಿರ್ತಕ್ಕಂಥ ನಮ್ಮ ಅರ್ಚಕರಾಗಿರ್ತಕ್ಕಂಥ ಅಯ್ಯಪ್ಪ ಸ್ವಾಮಿಯವರಿಗೂ ಸಹ ನಮ್ಮ ಬಸವೇಶ್ವರ ಭಜನಾ ಸಂಘದ ವತಿಯಿಂದ ಸನ್ಮಾನ ಮಾಡಬೇಕಂತೇಳಿ ಕೇಳ್ಕೊಳ್ತಾ ಇದ್ದೀವಿ. ಈ ಒಂದು ನಮ್ಮ ಭಜನಾ ಸಂಘಕ್ಕೆ ಈ ದಿನದ ಪೂಜಾ ಮತ್ತು ಪ್ರಸಾದ ಸೇವೆಯನ್ನು ಸಲ್ಲಿಸಿ ಅದೇ ರೀತಿಯಾಗಿ ನಮ್ಮ ಈ ಒಂದು ಹಂಪಿಗೆ ಆಗಮಿಸಲು ಒಂದು ವಾಹನದ ವ್ಯವಸ್ಥೆಯನ್ನು ಮಾಡಿರ್ತಕ್ಕಂಥ ನಮ್ಮ ಗ್ರಾಮದ ಗಡ್ಡೆ ನಾಗಪ್ಪನವರ ಸುಪುತ್ರರಾಗಿರ್ತಕ್ಕಂಥ ಗಡ್ಡೆ ಅವರು ಬಸವೇಶ್ವರ ಭಜನಾ ಸಂಘದ ವತಿಯಿಂದ ಅವರಿಗೆ ಸನ್ಮಾನವನ್ನು ಹಮ್ಮಿಕೊಳ್ಳಲಾಗಿದ್ದು ಅವರು ಸಹ ಈ ಒಂದು ಸನ್ಮಾನವನ್ನು ನಮ್ಮ ಮಠಾಧ್ಯಕ್ಷರಾಗಿರ್ತಕ್ಕಂಥ ವೈಎಂ ಶಿವಕುಮಾರ ಸ್ವಾಮಿ ಅವರು ಮಾಡಬೇಕಂತೇಳಿ ಅವರಲ್ಲಿ ಕೇಳ್ಕೊಳ್ತಾ ಇದ್ದಾರೆ. ಶ್ರೀ ಪಂಪಾ ವಿರೂಪಾಕ್ಷೇಶ್ವರರಿಗೆ ಈ ಒಂದು ವಸ್ತ್ರವನ್ನು ನೀಡಿ ಸನ್ಮಾನಿಸಬೇಕಂತೇಳಿ ಕೇಳ್ಕೊಳ್ತಾ ಇದ್ದೀವಿ. ಬಿಡ ನೋಡಪ್ಪ ನೀನ್ ಹೇಳ್ತೀವಾಗ ಹೇಳ್ರಪ್ಪ. ಅಲ್ಲ ಒಬ್ಬ ಮಾತಾಡ್ತಾರೆ